ಇವತ್ತು ತುರ್ತು ಪತ್ರಿಕಾಗೋಷ್ಠಿ ನಡೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಚುನಾವಣಾ ಸಂದರ್ಭದಲ್ಲಿ ನಮಗೆ ಮೈತ್ರಿ ಪಕ್ಷಗಳ ಒಂದು ಸಂದೇಶಗಳು ಅಕಸ್ಮಾತ್ತಾಗಿ ಬರ್ತಾ ಇರ್ತವೆ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ 10:30 ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆದಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಕೂಡ ಇವತ್ತು ಕರೆದಿದ್ದೇವೆ. ಮೊದಲಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಾನು ಮತ್ತು ಗೋಪೇನವರು ಮಾತನಾಡಿ, ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದಿರುತ್ತೆ. ಇವತ್ತು ತುರ್ತಾಗಿ ಕರೆದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ಶುಕ್ರವಾರ 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು 11 ಗಂಟೆಗೆ ಶಿಡ್ಲಘಟ್ಟ ರಸ್ತೆಯಲ್ಲಿ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ. ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 200 ಮೋಟ್ರ್ ಬೈಕ್, ಒಂದು ಗ್ರಾಮ ಪಂಚಾಯತಿಯಿಂದ 200 ಮೋಟ್ರ್ ಬೈಕ್ಗಳ ಮೂಲಕ ನಾವು, ಮೋಟ್ರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು, ಒಂದು ಮೋಟ್ರ್ ಬೈಕ್ನಲ್ಲಿ ಸವಾರರು ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು. ಆ ರೀತಿ ಸುಮಾರು 10,000 ಜನ ಅಂದರೆ 5,000 ಮೋಟ್ರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಶಿಡ್ಲಘಟ್ಟ ಒಂದು ರಸ್ತೆಯಲ್ಲಿರ್ತಕ್ಕಂಥ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ. ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 10,000 ಜನ ಪ್ರತಿಯೊಂದು ಪಂಚಾಯಿತಿಯಿಂದ 200 ಮೋಟರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ನಮ್ಮ ಮುಖಂಡರು ಕೂಡ ಇವತ್ತು ಎಲ್ಲ ಮುಖಂಡರು ಅದಕ್ಕೆ ಕರೆದಿರ್ತಕ್ಕಂಥದ್ದು. ಇವತ್ತು ಈ ಪತ್ರಿಕಾಗೋಷ್ಠಿ ಆದ ನಂತರ ಮುಖಂಡರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೇವೆ. ಮುಖಂಡರು ಕೂಡ ಆಮೇಲೆ ಇಲ್ಲೇ ಕುಂತ್ಕೊಂಡು ಯಾವ್ಯಾವ ಹಳ್ಳಿಯಿಂದ ಎಷ್ಟೆಷ್ಟು ಮೋಟ್ರ್ ಬೇಕು ಅನ್ನುವಂಥದ್ದನ್ನು ನೀವೇ ಒಂದು ಪಟ್ಟಿ ಮಾಡಿಕೊಂಡು ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಸೇರಬೇಕು. ಹಾಗಾಗಿ 200 ಮೋಟ್ರ್ ಬೈಕ್, ಕನಿಷ್ಠ 200 ಮೋಟ್ರ್ ಬೈಕ್ಗಳನ್ನು ನೀವು ಬರಲೇಬೇಕು ಅನ್ನುವಂಥ ಕಡ್ಡಾಯವಾಗಿ ಇವತ್ತು ಸೂಚನೆ ಕೊಡುವಂಥದ್ದಕ್ಕೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ 20ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು 20ನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ನಮ್ಮ ಚಿಂತಾಮಣಿಗೆ 200 ಬಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ 200 ಬಸ್ಗಳಲ್ಲಿ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಮಾರನೇ ದಿನ ಅಂದರೆ 3 ಗಂಟೆಗೆ, ಸಾಯಂಕಾಲ ಮಧ್ಯಾಹ್ನ 3 ಗಂಟೆಗೆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ 10,000ಕ್ಕಿಂತ ಹೆಚ್ಚು ಜನ ಅಂದರೆ ಒಟ್ಟು 200 ಬಸ್ಗಳಿಗಿಂತ ಹೆಚ್ಚು ಇವತ್ತು ನಾವು 200 ಬಸ್ಗಳನ್ನು ಕೊಡ್ತಾ ಇದ್ದಾರೆ. 200 ಬಸ್ಗಳು ಯಾರ್ಯಾರ ಹತ್ರ ಕಾರ್ಗಳಿದ್ದಾವೆ, 2 ವೀಲರ್ಸು, ವಾಲಂಟ್ರಿಯಾಗಿ ಕೊಡ್ತಕ್ಕಂಥವ್ರು, ಆದರೆ ನಾವು ಬಸ್ಗಳಲ್ಲಿ ಹೋಗ್ತಕ್ಕಂಥವರೇ 200 ಜನ ಇರಬೇಕು. 200 ಬಸ್ಗಳಿಂದ ಸುಮಾರು 10,000 ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಮೋದಿಯವರ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡಬೇಕು. ಇವತ್ತು ಡೆಲ್ಲಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡುವಂಥದ್ದು, ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಕೂಡ ಮತಯಾಚನೆ ಮಾಡುವಂಥದ್ದು, ಮತ್ತು ಇನ್ನೂ ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ, ಇವೆಲ್ಲವನ್ನು ಕೂಡ. ಆದರೆ ಈ ಎರಡೂ ಕ್ಷೇತ್ರಗಳಿಂದ, ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು 1 ಲಕ್ಷ ಜನಸಂಖ್ಯೆಗಿಂತ ಹೆಚ್ಚು ಸೇರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದಿಂದ ಕೂಡ 20ನೇ ತಾರೀಕು ಕೂಡ, ಯಾಕೆಂದರೆ ಚುನಾವಣಾ ಸಂದರ್ಭಗಳಲ್ಲಿ ಅಕಸ್ಮಾತಾಗಿ ನಮಗೆ ಸಂದೇಶಗಳು ಬಂದಾಗ ಸಡನ್ ಆಗಿ ಬರುತ್ತೆ. ಹಾಗಾಗಿ ನಮ್ಮ ಎಲ್ಲ ಮುಖಂಡರಲ್ಲಿ ಕೂಡ ವಿನಂತಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ನಾವು ಈ 2 ದಿನ ಹೆಚ್ಚು ಶ್ರಮವನ್ನು ತಗೊಂಡು ಆ ಎರಡೂ ಕಾರ್ಯಕ್ರಮಗಳ ರಾಷ್ಟ್ರೀಯ ನಾಯಕರು 19ನೇ ತಾರೀಕು ದೇವೇಗೌಡರು ಬರುವಂಥ ಕಾರ್ಯಕ್ರಮ ಕೂಡ ಯಶಸ್ಸಾಗಬೇಕು, ಮತ್ತು 20ನೇ ತಾರೀಕು ಬರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಕೂಡ ಯಶಸ್ಸಾಗಬೇಕು. ಹಾಗಾಗಿ
ತುರ್ತು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಗೋಪಿಯಣ್ಣವರು ನಾವಿಬ್ಬರು ಸೇರಿ ಭೇಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡುವಂಥದ್ದು 19ನೇ ತಾರೀಕು ಯಶಸ್ಸಾಗಬೇಕು ಮತ್ತು 20ನೇ ತಾರೀಕು ಕೂಡ ಯಶಸ್ಸಾಗಬೇಕು. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗೋಪಿಯಣ್ಣವರು ಕೂಡ ಮಾತಾಡ್ತಾರೆ. ಶ್ರೀರಾಮ ಶುಭಾಶಯಗಳೊಂದಿಗೆ ಒಂದು ಸಮಾರಂಭವನ್ನು ನಾವು ಚಿಂತಾಮಣಿ ತಾಲೂಕಿನ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಎರಡೂ ಪಕ್ಷದವರು ನಾವು ಯಶಸ್ವಿಗೊಳಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ನಮ್ಮ ಪಕ್ಷಗಳ ಮೇಲೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಸ್ತ್ರ ಸಿಗ್ದಿರ ಕುಮಾರಣ್ಣವ್ರ ಮೇಲೆ ದಾರಿ ತೋಗ್ತಾರೆ ಅಂತೇಳಿ ಹೇಳಿದ್ದಾರೆ. ಅದು ಖಂಡಿಸ್ತಾ ಇತ್ತು. ಅದು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಕುಮಾರಣ್ಣ ನಾನಾ ಕಂಪ್ಲೇಂಟ್ಗಳೋಯ್ತು, 2,000 ಕೊಡ್ತೀನಿ ಅಂತೇಳಿ ನನಗೆ 2,000 ಹಿರಿಯರು ಕೊಟ್ಟಿದ್ದಾರೆ. ಆ ಹಿರಿಯರಲ್ಲಿ ಮನೆಯಲ್ಲಿ 3 ಕೇಳ್ತಾರೆ, ಸೊಸೆ ಕೇಳ್ತಾರೆ, ಮಕ್ಕಳು ಕೇಳ್ತಾರೆ. ನಾನು ಯಾರಿಗೆ 2,000 ಕೊಡೋದು? ಈ 2,000 ಇಷ್ಟು ನನಗೆ ಊಟನೇ ನ್ಯಾಯವಾಗಿ ಹಾಕಲ್ಲ ಅಂತ ನಾನಾ ಕಂಪ್ಲೇಂಟ್ಗಳು ಹೋದಾಗ ಕುಮಾರಣ್ಣವರು ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾರೆ. ತನ್ನ ಪಕ್ಷಕ್ಕೆ ತೆನೆವಂತ ಮಹಿಳೆ ಸಿಂಬಲ್ ಇಟ್ಕೊಂಡಿದ್ದಾರೆ. ಆ ಪಕ್ಷದವರು ಮಹಿಳೆನ ಯಾವತ್ತೂ ಅಗೌರವಂತರಲ್ಲ. ಅವರು ಹೇಳಿದಂಥ ಮಾತು, ಅವರಿಗೆ ದಾರಿ ತಪ್ಪಿಸೋಕೆ ನೀವು 2,000 ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದೀರಿ. ಇವತ್ತು ನೀವು ಕೊಡ್ತಾ ಇರೋದೇ ಹಿರಿಯರಿಗ 50 ವರ್ಷ 60 ವರ್ಷ ಮುಖ್ಯಸ್ಥರಿಗೆ ಕೊಡ್ತಾ ಇರೋದು ಅಂದಾಗ ಅವ್ರ ಅರ್ಥ ಆ ಥರ ಇದ್ದರೆ, ಇವರು ಕಾಂಗ್ರೆಸ್ ಅವರು ಮಹಿಳಾ ಸಂಘಟನೆಗಳಲ್ಲಿ ಅವ್ರಿಗೆ ಉಪಯೋಗಿಸ್ಕೊಂಡು ಮಹಿಳೆಯರು ದಾರಿ ತಪ್ಪುತ್ತವ್ರೆ ಅಂತೇಳಿ ತಪ್ಪು ಸಂದೇಶಗಳು ಕೊಟ್ಟು ಎಲ್ಲ ಕಡೆ ಸ್ಟ್ರೈಕ್ ಮಾಡಿಸೋದಕ್ಕೆ ಕುಮಾರಣ್ಣನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇದು ಭಾರಿ ತಪ್ಪು ಮಾಡ್ತಾ ಇರೋದಂಥದ್ದು ಒಂದು ಹೀನವಾದ ಕೆಲಸ. ಅವರಿಗೆ ದಿಗಿಲು ಅನ್ನೋದು ಉಟ್ಕೊಂಡಿದೆ. ಜೀವ ಉಳಿಸೋ ಡಾಕ್ಟ್ರನ್ನ ಹಾಕ್ಸ್ಬಿಟ್ರು ಕುಮಾರಣ್ಣ ದೇವೇಗೌಡರು. ಆ ಜೀವ ಉಳಿಸೋ ಡಾಕ್ಟ್ರು ಇವರು ಕೋಟಿಗಳು ಹಂಚಿದ್ರು. ಆ ಜೀವ ಉಳಿಸೋ ಡಾಕ್ಟ್ರ್ ಗೆಲ್ತಾರೆ ಅಂತೇಳಿ ಅವರಲ್ಲಿ ಒಂದು ದಿಗಿಲು ಅನ್ನೋದು ಸಂಶಯ ಮೂಡ್ಬಿಟ್ಟು ಒಂಥರ ಏನು ಮನಸ್ಥಿತಿ ಇಲ್ದಿರ ಎಲ್ಲ ಮಹಿಳಾ ಸಂಘಗಳಿಗೂ ದುಡ್ಡು ಕೊಟ್ಟು ನೀವು ಕುಮಾರಣ್ಣ ಮೇಲೆ ಹೇಳಿ, ನೀವು ಕುಮಾರಣ್ಣ ಮೇಲೆ ಗಲಾಟೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ಅಲ್ಲ. ಅವರ ಗುರುತೆ ತೆನೆವಂತ ಮಹಿಳೆ ಗುರುತು. ಆದ್ದರಿಂದ ಮಹಿಳೆಯರು ಯಾವತ್ತೂ ಅವ್ರ ಮೇಲೆ ಹೋಗಲ್ಲ. ಮಹಿಳೆಯರ ಬಗ್ಗೆ ಅಪಾರ ಗೌರವ ಇರೋಂಥ ಕುಟುಂಬ ದೇವೇಗೌಡರ ಕುಟುಂಬ. ಆದ್ದರಿಂದ ಇವತ್ತು ಫಂಕ್ಷನ್ನು ನಮ್ಮ ಶಿಡ್ಲಘಟ್ಟ ಚಿಂತಾಮಣಿ ಸೆಂಟ್ರಲ್ಲಿ ಹುಣಸೇನಹಳ್ಳಿಯಲ್ಲಿ ಫಂಕ್ಷನ್ ನಡೀತದೆ. ನಾವೆಲ್ಲ ಅತಿ ಹೆಚ್ಚಾಗಿ ಹೋಗ್ಬೇಕಾಗಿರೋದು ಏನಕ್ಕಪ್ಪ ಅಂದರೆ, ಅವರ 90 ವರ್ಷ ಮೇಲ್ಪಟ್ಟು 91, 92 ವರ್ಷದಲ್ಲಿ ಇವತ್ತೂ ಎಲೆಕ್ಷನ್ ಫಂಕ್ಷನ್ಗಳು, ಎಲೆಕ್ಷನ್ನು ಇದು ನನ್ನ ಪಕ್ಷ, ಇದು ನನ್ನ ಜನತೆ, ನಾನು ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಅತಿ ಹೆಚ್ಚಾಗಿ ಜನ ಕರ್ಕೊಂಡ್ಬರ್ಬೇಕು. ಅವರು ಒಂದು ಮಾತಾಡ್ತಾ ಇರೋದೇ ಒಂದು ಸೌಭಾಗ್ಯ. ಅವರಿಗೆ 100 ವರ್ಷ ಅಲ್ಲ, ದೇವರು ಆಯುಷ್ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಂತ ಶ್ರೀರಾಮನವಮಿ ದಿವಸ ಎಲ್ಲರೂ ಅವ್ರು ನೋಡೋಕ್ಕೆ ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಹುಡುಗರು ಅವ್ರನ್ನ ಕರ್ಕೊಂಡು ನಾವು ಜೊತೆಲಿ ಹೋಗ್ಬೇಕು. ನೋಡಪ್ಪ, ಆ ವಯಸ್ಸಲ್ಲೂ ದೇವೇಗೌಡರು ರಾಜ್ಯಸಭೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 20ನೇ ತಾರೀಕು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿರುವ ಜಾಗದಲ್ಲಿ ಬರ್ತಾ ಇದ್ದಾರೆ. ಅವರು ನೀವು ಟಿವಿಗಳಲ್ಲಿ ನೋಡಿರ್ಬೋದು, ನೇರವಾಗಿ ಮಾತಾಡೋದವರು ಭಾರಿ ಚೆನ್ನಾಗಿರ್ತದೆ. ಆ ಭಾಷಣಗಳನ್ನ ಬಂದು ಎಲ್ಲರೂ ಕುತ್ಕೊಂಡು ಫಂಕ್ಷನ್ ಆಗೋ ತನಕ ಆಲನೆ ಮಾಡಬೇಕು. ಏನೋ ಬಂದ್ರಿ, ನಾವಿಲ್ಲಿ ಬಂದ್ಬಿಟ್ಟಿದ್ದೀರಿ, ನಾವು ಅರ್ಜೆಂಟ್ ಮನೆಗೆ ಹೋಗ್ಬೇಕು, ನಾವು ಅರ್ಜೆಂಟು ಏನೋ ಕೆಲಸ ಐತೆ ಸುಮ್ಮನೆ ಕರೆದಿರೋದಕ್ಕೆ ಬಂದಿದ್ದೀರಿ ಅನ್ನೋದು ಬರಬೇಡಿ. ನಿಜವಾದ ದೇಶಭಕ್ತರು, ನಿಜವಾದ ನಾವು ಕಂಡಂಥ ಇವತ್ತು ನಮ್ಮ ಕಣ್ಮುಂದೆ ಇರುವಂಥವ್ರು ಪ್ರಧಾನಿಗಳು 2 ಫಂಕ್ಷನ್ಗೆ ಬಂದು ಫಂಕ್ಷನ್ ಆದಮೇಲೆ
ಹಂಚ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗಂಗೆ ಮಾಡಿ ಅಂತ ಹೇಳ್ತಾ ಇವತ್ತು ಫಂಕ್ಷನ್ಗಳಿದ್ದಾವೆ. ರಾಜಕೀಯ ಪರವಾಗಿ ನಮ್ಮ ಪ್ರಚಾರ, ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರು ಹೋಬಳಿ ಮಾಡೋಣ ಅಂತ ಹೇಳಿದ್ರೆ ಹೋಬಳಿ ಬೇಡ, ಪಂಚಾಯಿತಿ ಲೆವೆಲಿಂದಾನೇ ಜನರು ಮುಟ್ಟಬೇಕು, ಬೂತ್ ಮಟ್ಟದಲ್ಲಿ ಮುಟ್ಟಬೇಕು ಅಂತೇಳಿ ಪಂಚಾಯಿತಿ ಲೆವೆಲ್ಲೇ ಬರ್ತಾ ಇದ್ದೀರಿ. ಆ ಪಂಚಾಯಿತಿ ಲೆವೆಲಲ್ಲಿ ಒಂದು ಜನಕ್ಕೆ ಎಲ್ಲ ಕಡೆ ಸ್ಪಂದನೆ ಇದೆ. ಇವತ್ತು ಬಿ ಜೆ ಪಿ ಪಕ್ಷದ NDA ಅಭ್ಯರ್ಥಿಯವರು ಮಲ್ಲೇಶ್ ಬಾಬು ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಇವತ್ತು ಅವ್ರು ಗೆಲ್ಲೋದಕ್ಕೆ ಕಾರಣ ಇವತ್ತಿರೋ ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ, ನೀವು BJPಗೆ ವೋಟ್ ಹಾಕಬೇಕು ಅನ್ನೋದು ಅವರ ಸಂಪ್ರದಾಯ. ಅವರು BJPನ ಭಾರಿ ನೆಚ್ಚಿಕೊಂಡಂಥವ್ರು. ಇವತ್ತು ಅವ್ರು ಮುಂಚೆಲಿರೋದು BJPನೇ, ಅವರು ಹೇಳಿರೋದು ಹಿಂದಿನ ಸಲಿನೂ BJPನೇ ಅವ್ರು ಹೇಳಿರೋದು. ಆದ್ದರಿಂದ ಎಲ್ಲರೂ ಸೇರಿ ಚಿಂತಾಮಣಿಯಲ್ಲಿ ಲೀಡಾಗಿ ಒಂದು 50,000 ಲೀಡ್ ಬರೋಂಗೆ ಮಾಡೋಣ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.